ಇಲ್ಲದವರಿಗೆ ಮಾನವಿಲ್ಲವಂತೆ. ದಯವಿಟ್ಟು ದಯವಿಟ್ಟು ನಮ್ಮನ್ನ ಈ ಮನೆಯಿಂದ ಹೊರ ಹಾಕಬೇಡಪ್ಪ. ಇದರಲ್ಲಿ ನಮ್ಗೇನು ತಪ್ಪಿಲ್ಲಪ್ಪ, ತಪ್ಪಿಲ್ಲ. ಕಾಕೆ ಹಾಕಿದ ಮೇಲೆ ನನಗೆ ಸಂಬಂಧ ಸೂತ್ರಗಳು ಇರೋದಿಲ್ಲಮ್ಮ. ನಾನೊಬ್ಬ ನಾಯಕ್ಕಾಗಿ ಪಣ ತೊಟ್ಟು ಕಾಕೆ ಹಾಕಿ ಬಂದ ಸಬ್ ಇನ್ಸ್ಪೆಕ್ಟರ್ ಸುಧಾಕರ ಕಳ್ಳ ಸುಳ್ಳರನ್ನು ಹಿಡಿಯಲು ಕಾಕೆ ತೊಟ್ಟ ಈ ನ್ಯಾಯವಂತನ ಮನೆಯಲ್ಲಿ ದರೋಡೆಕೋರರು ಅಡಗಿದ್ದಾರೆ ಅಂದರೆ ಇದೆಂತ ಅಪರಾಧ? ಹೆಚ್ಚಿಗೆ ಮರು ಮಾತನಾಡಿದೆ. ಬೇಗ ಕಾಲ್ ತೆಗೆಯಿರಿ, ಇಲ್ಲ ಅಂದ್ರೆ ನಾನೇ ನಿಮ್ಮ ಕತ್ತು ಹಿಡಿದು ನೋಕಿ ಬಿಡ್ತೇನೆ. ಸುಧಾಕರ, ಇದೇ ಕತ್ತಿನ ಮೇಲೆ ನಿನ್ನನ್ನು ಹೊತ್ತು ನಿತ್ಯ ಶಾಲೆಗೆ ಕಳಿಸಿದೆ. ಅದೇ ಕತ್ತನ್ನು ಹಿಡಿದು ಹೊರಗು ನೂಕುತ್ತೀಯ. ನೀನು ಹಸಿದು ಬಂದು ಅಳುತ್ತಿರುವಾಗ ತಾಯಿಯಂತೆ ಕೈಕೊಟ್ಟು ಮಾಡಿ ಉಳಿಸಿದ್ದು ಆಗಲೇ ಮರೆತೀಯ. ಆಡಿ ಬರುವ ಕಂದನ ಅಂಗಾಲು ಹೊಲ ಸಾಧಿತೆಂದು ನಾನುಟ್ಟ ಪಂಚಿಯಿಂದಲೇ ನೀರು ಗಂಜಿ ಮಾಡಿ ನಿನ್ನ ಅಂಗಾಲು ಒರೆಸಿದ್ದು ಆಗಲೇ ಮರೆತೀಯ ಮಗು, ಆಗಲೇ ಮರೆತೀಯ. ಅಳಬೇಡಿ ಸ್ವಾಮಿ, ಅಳಬೇಡಿ. ನಾವೆಷ್ಟಾದ್ರೂ ಪ್ರಯೋಜನವಿಲ್ಲ ಸ್ವಾಮಿ. ಯಾಕಂದ್ರೆ ಕಟುಕನ ಮುಂದೆ ಕುರಿ ಕಣ್ಣೀರು ಹಾಕಿದಂತಾಗ್ತಾ ಇದೆ ಸ್ವಾಮಿ. ನಾವು ಈ ಮನೆಯಿಂದ ಹೋಗುವುದೇ ಲೇಸು ಸ್ವಾಮಿ. ಬನ್ನಿ. ಹೋಗುವುದಾದರೂ ಎಲ್ಲಿಗೀಸಿತ? ಕೊರೋನಾ ಜೇಟಿನಿಂದ ಯಾರು ಮನೆಯಿಂದ ಹೊರಬರುವಂತಿಲ್ಲ. ಟ್ರೈನುಗಳಿಲ್ಲ, ಬಸ್ ಸಂಚಾರವೂ ಇಲ್ಲ. ಹೀಗಿರುವಾಗ ನಾವು ಹೋಗುವುದಾದರೂ ಎಲ್ಲಿಗೀಸಿತ? ಎಲ್ಲಿಗೆ? ಸ್ವಾಮಿ, ಹೇಗೋ ನದಿಯ ನೀರು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಬನ್ನಿ, ನಮ್ಮ ತೋಟದ ಮನೆಗೆ ಹೋಗೋಣ. ಹಾಗಾದರೆ ಬಟ್ಟಿ ತೆಗೆದುಕೊಂಡು ಬಾ, ಹೋಗೋಣ. ನಗುತ್ತೈತೆ ದೈವಾಲಿ, ನಗುತ್ತೈತೆ ದೈವಾಲಿ, ನಗುತ್ತೈತೆ ದೈವಾಲಿ, ನಗುತ್ತೈತೆ ಜೀವಾಲಿ. ವಿಧಿಯಾಟ ಕಂಡೋ ಯಾರೋ ಮಾನವ, ವಿಧಿಯಾಟ ಕಂಡೋ ಯಾರೋ ಮಾನವ. ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ, ನಗುತ್ತೈತೆ ದೈವಾಲಿ, ಅಳುತ್ತೈತೆ ಜೀವಾಲಿ. ವಿಧಿಯಾಟ ಕಂಡೋ ಯಾರೋ ಮಾನವ, ವಿಧಿಯಾಟ ಕಂಡೋ ಯಾರೋ ಮಾನವ. ಪಿಸಿ ಇವರೆಂತರೂ ಹೋದ್ರು, ಇನ್ನು ಬಜರಂಗಿ ಬರುತ್ತಾನೆ, ಎಚ್ಚರವಿರಲಿ. ಓಕೆ ಸರ್, ಮನೆ ಸುತ್ತಲೂ ಕಾವಲಾಗಿರ್ತೀವಿ. ಹಲೋ ಸುಧಾಕರ್, ಯಾವಾಗ ಬಂದೆಪ್ಪ? ಏನಣ್ಣ ನೀನು ಪೊಲೀಸ್ ಅಧಿಕಾರಿಯಾಗಿ ಪೊಲೀಸ್ ಡ್ರೆಸ್ ನಲ್ಲಿ ಮನೆಗೆ ಬಂದ್ಬಿಟ್ಟಿದ್ಯಲ್ಲ, ಇದೇನಣ್ಣ ನೀನು? ಹೌದು, ಕಳ್ಳತನ ಮಾಡೋ ಕದಿಮರಿಗೆ ಈ ಪೊಲೀಸ್ ಕಾಕಿ ತಾಕತ್ತೇನ ತೋರಿಸ್ಬೇಕಿದೆ. ಅದಕ್ಕೆ ಈ ಡ್ರೆಸ್ ಮೇಲೆ ಮನೆಗೆ ಬಂದಿರುವೆ. ಅಣ್ಣ, ಏನಣ್ಣ ಹೇಳ್ತಾ ಇದೀಯಾ? ಕಳ್ಳತನನ? ಅದು ಈ ಮನೆಯಲ್ಲಿ? ನನಗೆ ತಿಳಿಸದೆ ಮೋಸದಿಂದ ನಿನ್ನ ಕೈ ಹಿಡಿದನಲ್ಲ ಈ ಚಂಡಾಲ ಗಂಡ, ಈತನೇ ಕಳ್ಳ. ನೀನು ಈ ಮಹಾಕಳ್ಳನ ಹೆಂಡತಿ, ಕಳ್ಳಗಾರತಿ. ಸುಧಾಕರ, ಆವಿಗೆ ಬಂದಂತೆ ಬಗಳಬೇಡ, ಆವಿಗೆ ಬಿಗಿದು ಮಾತನಾಡು. ನಾನು ಕಳ್ಳನಲ್ಲ, ಕೊಲೆಗಾರನಲ್ಲ. ಅಂತ ಕೆಲಸ ಮಾಡುವವರನ್ನು ಮಚ್ಚನ್ನ ಬರೆದು ಬುದ್ಧಿ ಕಲಿಸುವ ತೀರ ಇದ್ದೇನೆ. ಬಾಯಿ ಮುಚ್ಚೋ ತೀರ. ದುರ್ಗಾ ದೇವಸ್ಥಾನ ಬಂಗಾರು ಕಳುವು ನೀನೇ ಮಾಡಿದ್ದು ಅಂತ 10 ಜನ ಸಾಕ್ಷ್ಯ ಸಮೇತ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದೆ. ನಿನ್ನ ಈಗ ಅರೆಸ್ಟ್ ಮಾಡ್ತೀನಿ. ಬಿಸಿ ಅರೆಸ್ಟ್. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಕರೆದಾಗ ಸಹಾಯಕ್ಕೆ ಬರ್ತಿದ್ದಂತೆ. ಅದು ಮಹಾಭಾರತ, ಇದು ಕಲಿಯುಗ. ಸುಮ್ಮನೆ ಇವನನ್ನು ಅರೆಸ್ಟ್ ಮಾಡಿದ್ದಕ್ಕೆ ನಂದೇನು ತಲೆ ಕೆಟ್ಟಿಲ್ಲ. ಎಂದು ಇವನ ಕೈ ಹಿಡಿದು
ನನ್ನ ಹನುಮ ಶಕ್ತಿ ಬದಲಿಗೆ ಮುಂದೆ ನಿನ್ನ ರಾವಣ ಬುದ್ಧಿ ಓಡಿಸಿ ನೀನು ನನ್ನನ್ನು ಅರೆಸ್ಟ್ ಮಾಡಿದರೆ ಲಾಂಕ ದಗದಗನ ಸೊಟ್ಟಂತೆ ನಿಮ್ಮನ್ನು ಜೀವಂತ ದಹಿಸಿ ಕೊಟ್ಟು ಬಿಡುವೆ ಜ್ಞಾನಪಿರಲೇ. ಹನುಮ ಶಕ್ತಿ ಅಂತ ಶ್ರೇಷ್ಠ ರಾಮ ಭಕ್ತನ ಹನುಮನ ಹೆಸರಿಟ್ಟುಕೊಂಡು ಇಂಥ ನೀಚ ಕೆಲಸ ಮಾಡುವುದೆಂದರೆ ನನಗೆ ನಾಚಿಕೆ ಅಲ್ಲ, ನಗು ಕೂಡ ಬರ್ತಾ ಇದೆ. ಊರೇ ಬಂದು ಕಂಪ್ಲೇಂಟ್ ಮಾಡಿ ಹೋದಾಗ ನಾನು ಅಧಿಕಾರ ವಹಿಸಿ ಬಂದ ತಕ್ಷಣ ನನಗೆ ಮೊದಲು ಕಂಡ ಕಾಲ ನೀನೇ ಕಣು. ನೀನು ಮಾವನಾದರೂ ಸರಿ, ತಂಗಿ ಗಂಡನಾದರೂ ಸರಿ, ನಿನ್ನನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಊರಿಗೆ ಕೂಡ ಇರಬಹುದು, ಕೊಂಡನು ಇರಬಹುದು. ನಿಮ್ಮಂತವರನ್ನು ಕಣ್ಣಲ್ಲೇ ಕೊಂಡ ಹಾಕು ಕಾಕಿ ಹಾಕಿ ಬಂದಿದ್ದೇನೆಂದು ಕೆಕ್ಕರಿಸಿ ಮಾತನಾಡಿ ಗಂಡು ಎಂದು ಹೇಳಿಸಿಕೊಳ್ಳಕ್ಕೆ ಸಾಧನೆ ಇಲ್ಲ. ನಾನು ನಿನ್ನ ಮಾವ, ಈ ವೀರ ಮಾವನ ತಾಕತ್ತು ಗಮ್ಮತ್ತು ಹೇಗಿವೆ ಅಂತ ನೀನು ಅನೇಕ ವರ್ಷದಿಂದ ನೋಡುತ್ತಲೇ ಬೆಟ್ಟಿದ್ದೀಯ. ಕಳ್ಳರಿಗೆ ಕಾಲ ಸರ್ಪ ಹಾಕಿ, ರೌಡಿಗಳಿಗೆ ರಾಜಾವಳಿ ಹಾಕಿ, ಕಾಮಕರಿಗೆ ಕಾಲು ಕೆದರಿದ ಗಂಡು ಹುಲಿ ಹಾಕಿ, ತಲೆ ಹಿಡಿಕರಿಗೆ ಕೆರಳಿನ ಗಂಡು ಹುಲಿಯಾಗಿ, ದಾನದಲ್ಲಿ ದಾನ ಸೂರಕರನಾಗಿ ಈ ಸಮಾಜದಲ್ಲಿ ಸಾಕು ಹರಡು ಸಿದ್ದೇಶ್ವರ ಶ್ರೀಗಳಿಂದ ಹಳ್ಳಿ ಹುಲಿಯನ್ನು ಬಿರುದು ಪಡೆದ ಸಿಡಿಗೊಂಡು ನಾನು ಇಷ್ಟೆಲ್ಲ ನಿನಗೆ ಗೊತ್ತಿದ್ದರು ನನ್ನನ್ನು ಅರೆಸ್ಟ್ ಮಾಡ್ತಿ ಅಂದರೆ ನನಗೆ ನಾಚಿಕೆ ಅಷ್ಟೇ ಅಲ್ಲ, ನಗು ಕೂಡ ಬರುತ್ತದೆ. ಈಗೆಲ್ಲ ನಿನ್ನ ಹರ್ಯಕತೆ ನನಗೆ ಬೇಕಾಗಿಲ್ಲ. ನಾನೊಬ್ಬ ಕಾನೂನನ್ನೇ ಬೆಂಬಲಿಸಿ ನ್ಯಾಯ ಕಾಪಾಡುವ ಸಬ್ ಇನ್ಸ್ಪೆಕ್ಟರ್ ಸುಧಾಕರ. ಈ ನಿನ್ನ ಪೊಲೀಸ್ ತಾಕತ್ತು ನಿನ್ನಲ್ಲಿ ನಿಯತ್ತಾಗಿಟ್ಟುಕೊಂಡಿದ್ದಾರೆ. ಮೊದಲು ನಿನ್ನ ತಂದೆ ಕತೆ ಏನಾಯ್ತು ತಿರುಗಿ ನೋಡ ಇನ್ಸ್ಪೆಕ್ಟರ್, ಆಗ ಈ ಸಮಾಜಕ್ಕೆ ತಿಳಿಯುತ್ತದೆ ಯಾರಲ್ಲಿ ನ್ಯಾಯವಿದೆ ಅಂತ. ಅದನ್ನು ನಿನ್ನಿಂದ ನಾನು ಕರೆಯಬೇಕಾಗಿಲ್ಲ, ಅದು ನನಗೆ ಸಂಬಂಧಪಟ್ಟ ವಿಚಾರ. ಅರೇ ಕಾಂತ, ನನ್ನ ನಿನ್ನ ಈ ಆಚಾರ ವಿಚಾರದಲ್ಲಿ ಮುಂದೊಂದು ದಿನ ಇದೇ ಸಮಾಜ ಮುಂದೆ ಗೊತ್ತಾಗುತ್ತದೆ ಯಾರಲ್ಲಿ ಸತ್ಯವಿದೆ ಅಂತ. ಅಣ್ಣ ಆಗ್ಲೇ ಹೇಳಿದಂತೆ ಮಹಾಭಾರತದಲ್ಲಿ ದ್ರೌಪದಿಗೆ ಶ್ರೀಕೃಷ್ಣ ಪರಮಾತ್ಮ ಸಹಾಯ ಮಾಡಿದನಲ್ಲ, ಆದ್ಮೇಲೆ ನೀನು ನನ್ನ ಇದೊಂದ್ಸಾರಿ ನನ್ನ ಗಂಡನನ್ನು ಬಿಟ್ಟು ಪುಣ್ಯ ಕಟ್ಕೊಳ್ಳೋಣ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅನ್ನ, ಎಲ್ಲಿದೆಯೋ ನ್ಯಾಯ.